ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ಜಿಲ್ಲಾ ಸಮಿತಿಯು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಯುದ್ಧೋನ್ಮಾದಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ವೆನೆಜುವೆಲಾ ದೇಶದ ಮೇಲೆ ನಡೆಸಿರುವ ಅತ್ಯಂತ ಹೇಯವಾದ ಮಿಲಿಟರಿ ದಾಳಿಯನ್ನು ಖಂಡಿಸಿ ಪ್ರತಿಭಟನೆ ಪ್ರದರ್ಶನ ನಡೆಸಿತು. ಸಣ್ಣ ಪುಟ್ಟ ರಾಷ್ಟ್ರಗಳ ಸಾರ್ವಭೌಮತೆಗೆ ಧಕ್ಕೆ ತರುತ್ತಿರುವ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳಿಗೆ ಹೇಳಿ ಧಿಕ್ಕಾರ. ಅಮೆರಿಕದ ಮಿಲಿಟರಿ ದಾಳಿಯನ್ನು ಒಪ್ಪುವುದಿಲ್ಲ. ಅಮೆರಿಕದ ಮಿಲಿಟರಿ ದಾಳಿಗೆ ಧಿಕ್ಕಾರ. ತೈಲ ನಿಕ್ಷೇಪದ ಮೇಲೆ ಕಣ್ಣು ಹಾಕಿರುವ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳಿಗೆ ಹೇಳಿ ಧಿಕ್ಕಾರ. ಅಮೆರಿಕ ಸಾಮ್ರಾಜ್ಯಶಾಹಿ ಮಿಲಿಟರಿ ದಾಳಿಯನ್ನು ಒಪ್ಪುವುದಿಲ್ಲ. ಪಕ್ಷದ ಕೇಂದ್ರ ಸಮಿತಿ ಇಡೀ ದೇಶದಾದ್ಯಂತ ಜನವರಿ 6ರಿಂದ 12ರವರೆಗೆ ಪ್ರತಿಭಟನೆ ನಡೆಸಲು ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪಕ್ಷದ ಜಿಲ್ಲಾ ಮುಖಂಡರಾದ ಡಾಕ್ಟರ್ ಚಂದ್ರಗಿರೀಶ್, ವೀರೇಶ್ ಎನ್ಎಸ್, ಚನ್ನಬಸವ ಜಾನೇಕಲ್ ಮಾತನಾಡಿ, ಈ ದಾಳಿಯು ಕೇವಲ ವೆನೆಜುವೆಲಾದ ಮೇಲಷ್ಟೇ ಅಲ್ಲ, ಬದಲಾಗಿ ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ನಡೆದ ದಾಳಿಯಾಗಿದೆ. ಅಲ್ಲಿನ ಎಲ್ಲ ದೇಶಗಳನ್ನು ಬಂದೂಕಿನ ನಳಿಕೆಯ ಅಡಿಯಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಈ ದಾಳಿಯ ಹಿಂದಿನ ಉದ್ದೇಶವಾಗಿದೆ. ಒಂದು ಸಾರ್ವಭೌಮ ರಾಷ್ಟ್ರದ ಒಳಗೆ ನುಗ್ಗುವುದು, ಸಂವಿಧಾನಿಕವಾಗಿ ಆಯ್ಕೆಯಾದ ನಾಯಕರನ್ನು ಅಪಹರಣ ಮಾಡುವುದು, ಸಾಮಾನ್ಯವಾಗಿ ಬಿಟ್ಟರೆ ಜಗತ್ತಿನ ಯಾವುದೇ ಸಾರ್ವಭೌಮ ರಾಷ್ಟ್ರಗಳಿಗೂ ಭದ್ರತೆ ಇಲ್ಲದಂತಾಗುತ್ತದೆ. ವಿಶ್ವ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿರುವ ವೆನೆಜುವೆಲಾ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸುವ ಮಿಲಿಟರಿ ಆಡಳಿತ ಅಡಿಯಲ್ಲಿ ತನ್ನ ಕೈಗೊಂಬೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳ ಹಿತಾಸಕ್ತಿಗೆ ಅನುಕೂಲವಾದ ಸರ್ಕಾರ ಸ್ಥಾಪಿಸಲು ಹೊರಟಿರುವುದೇ ಇದರ ಹಿಂದಿರುವ ನೈಜ ಕಾರಣವಾಗಿದೆ ಎಂದು ಆರೋಪಿಸಿದರು. ವಿಶ್ವಸಂಸ್ಥೆಯ ಎಲ್ಲ ರೂಢಿ ನಿಯಮಗಳನ್ನು ಗಾಳಿಗೆ ತೂರಿರುವುದನ್ನು ಎಲ್ಲ ಕಾಯಂ ಭದ್ರತೆ ಕೌನ್ಸಿಲ್ ಸದಸ್ಯ ರಾಷ್ಟ್ರಗಳು ಸೇರಿದಂತೆ ವಿಶ್ವಸಂಸ್ಥೆ ಸಹ ಈ ದಾಳಿ ಬಗ್ಗೆ ಆಕ್ಷೇಪಣೆ ಎತ್ತಿರುವುದು ಸಮಾಧಾನಕರ ಸಂಗತಿಯಾಗಿದೆ. ಜಗತ್ತಿನಾದ್ಯಂತ ಸ್ವತಃ ಅಮೆರಿಕದ ವಿವಿಧ ನಗರಗಳು ಸೇರಿ ಎಲ್ಲೆಡೆ ಜನರು ಲಕ್ಷ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಭಾರತ ಸರ್ಕಾರವು ಸಹ ಈ ದಾಳಿಯನ್ನು ಖಂಡಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಎಂದರು. ತೈಲ ಉದ್ಯಮದ ಹಿತಾಸಕ್ತಿಯಿಂದ ಭಾರತಕ್ಕೂ ಬೆದರಿಕೆ ಹಾಕುತ್ತಿರುವುದರ ಹಿಂದೆ ಇದೇ ವ್ಯಾಪಾರ ಉದ್ದೇಶವಿದೆ. ಆದರೆ ಭಾರತ ಸರ್ಕಾರ ಅಮೆರಿಕನ್ ಸಾಮ್ರಾಜ್ಯಶಾಹಿಯ ದಾಳಿಯನ್ನು ಖಂಡಿಸದೆ ಅಮೆರಿಕ ಪರವಾಗಿ ಮೃದು ಧೋರಣೆಯನ್ನು ತಳೆದಿದೆ. ಇದು ಭಾರತ ಸರ್ಕಾರ ತನ್ನ ದೇಶದ ಬಂಡವಾಳಗಾರರ ಹಿತಾಸಕ್ತಿಗೆ ಧಕ್ಕೆ ಆಗಬಹುದೆಂಬ ಭಯ ಅದನ್ನು ಕಾಡುತ್ತಿದೆ. ಈ ಮೂಲಕ ಭಾರತದ ಸಾಮ್ರಾಜ್ಯಶಾಹಿ ವಿರೋಧಿ ಪರಂಪರೆಗೆ ವಿರುದ್ಧ ಧೋರಣೆ ತಳೆದಿದೆ ಎಂದು ಹೇಳಿದರು. ಈ ಅಪರಾಧ ಸದೃಶ ವೆನೆಜುವೆಲಾ ದಾಳಿಯ ವಿರುದ್ಧ ಎಲ್ಲ ಸಾಮ್ರಾಜ್ಯಶಾಹಿ ವಿರೋಧಿ, ಯುದ್ಧ ವಿರೋಧಿ ಮತ್ತು ಶಾಂತಿಪ್ರಿಯ ಜನರು ತಕ್ಷಣ ಪ್ರತಿಭಟನೆಗೆ ಎದ್ದು ನಿಲ್ಲಬೇಕು. ದಾಳಿಗೊಳಗಾದ ವೆನೆಜುವೆಲಾದ ಜನರ ಪರವಾಗಿ ನಿಂತು ಈ ಸಾಮ್ರಾಜ್ಯಶಾಹಿ ಕ್ರೂರ ಶಕ್ತಿಗಳು ಲ್ಯಾಟಿನ್ ಅಮೆರಿಕದಿಂದ ಹಿಂದೆ ಸರಿಯುವಂತೆ ಒತ್ತಾಯಿಸುತ್ತೇವೆ ಎಂದರು. ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಒಂದು ಅಖಿಲ ಭಾರತ ಸಮಿತಿಯಿಂದ ಏನೋ ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತು 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಏನು ಅಮೆರಿಕ ಸಾಮ್ರಾಜ್ಯಶಾಹಿಗಳು ವೆನೆಜುವೆಲಾ ದೇಶದ ಮೇಲೆ ಏನೊಂದು ಮಿಲಿಟರಿ ದಾಳಿಯನ್ನು ಮಾಡಿ ಅಲ್ಲಿನ ಅಧ್ಯಕ್ಷನ ಅರೆಸ್ಟ್ ಮಾಡಿದ್ದಾರೆ. ಇದನ್ನು ಖಂಡಿಸಿಬಿಟ್ಟು ಒಂದು ಸಾಪ್ತಾಹಿಕ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ನಾವು ಇವತ್ತು ರಾಯಚೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ವೀರೇಶಣ್ಣವರು ಹೇಳಿದಂಗೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ತಮ್ಮ ದೇಶದ ಒಳಗಿನ ಆಂತರಿಕ ಬಿಕ್ಕಟ್ಟುಗಳನ್ನ, ಆರ್ಥಿಕ ಬಿಕ್ಕಟ್ಟುಗಳನ್ನ ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಕಾಲಕ್ಕೆ ಅವರು ಯುದ್ಧಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇರಾಕ್ ಮೇಲೆ ಇರಬಹುದು, ಇರಾನ್ ಮೇಲೆ ಇರಬಹುದು, ಹಾಗೇನೆ ಇಸ್ರೇಲ್ನ ಚೂಬಿಟ್ಟು ಇವತ್ತು ಪ್ಯಾಲೆಸ್ತೈನ್ ಮೇಲೆ ಇವತ್ತು ದಾಳಿ ಮಾಡ್ತಾ ಇದ್ದಾರೆ, ಗಾಜಾ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಅದರ ಭಾಗವಾಗಿ ವೆನೆಜುವೆಲಾ ಮೇಲೆ ದಾಳಿಯನ್ನು ಮಾಡಿದರೆ ಇದನ್ನು ನಮ್ಮ ಜಿಲ್ಲಾ ಸಮಿತಿ ಅತ್ಯಂತ ಉಗ್ರವಾಗಿ ಇದನ್ನು ಖಂಡಿಸುತ್ತೆ. ಏನಂತಂದ್ರೆ ಪ್ರಪಂಚದಾದ್ಯಂತ ಇವತ್ತು ಈ ದಾಳಿ ವಿರುದ್ಧ ಶಾಂತಿಪ್ರಿಯ ಜನ ಯುದ್ಧಕೋರ ಅಮೆರಿಕವನ್ನ ಖಂಡಿಸಿಬಿಟ್ಟು ಬೀದಿಗಿಳಿದಿದ್ದಾರೆ. ಸ್ವತಃ ಅಮೆರಿಕದಲ್ಲಿ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ.
ಅಮೆರಿಕ ಅಧ್ಯಕ್ಷ ಆತ ಜನಗಳ ಪ್ರತಿನಿಧಿ ಅಲ್ಲ, ಅಮೆರಿಕದ ಜನಗಳ ಪ್ರತಿನಿಧಿ ಅಲ್ಲ ಆತ ಕೆಲವು ಜನ ಶ್ರೀಮಂತರು, ಕೋಟ್ಯಾಧಿಪತಿಗಳು, ಕಾರ್ಖಾನೆಗಳ ಮಾಲೀಕರು, ಕ್ಯಾಪಿಟಲಿಸ್ಟ್ ಪರವಾದ ಪ್ರತಿನಿಧಿ ಅವರ ಲಾಭದಾಹಕ್ಕೋಸ್ಕರ ಈ ಒಂದು ಯುದ್ಧಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ವೆನಿಜುವೆಲಾದಲ್ಲಿ ಡ್ರಗ್ಸ್ ನಮ್ಮ ದೇಶಕ್ಕೆ ಬರ್ತಾ ಇದೆ, ಅಲ್ಲಿಂದ ಸಮಸ್ಯೆ ಆಗ್ತದೆ ಅಂತೇಳಿ. ಡ್ರಗ್ಸ್ ಅನ್ನೋದು ಒಂದು ನೆಪ ಮಾತ್ರ. ಇವತ್ತೇನು ವೆನಿಜುವೆಲಾದಲ್ಲಿ ಈ ಪ್ರಪಂಚದ ಯಥೇಚ್ಛವಾದ ತೈಲ ಏನು ತೈಲ ಇದೆ, ಆ ತೈಲ ನಿಕ್ಷೇಪದ ಮೇಲೆ ತನ್ನ ಒಂದು ಕಣ್ಣು ತರಬೇಕು, ತನ್ನ ಕೈಗೊಂಡ ಸರ್ಕಾರವನ್ನು ಕೊಡಬೇಕು, ತನ್ನ ಮೂಗಿನಕ್ಕೆ ನಿಯಮಗಳನ್ನು ತರಬೇಕೆಂಬ ಒಂದು ಕಾರಣಕ್ಕೋಸ್ಕರ ಅಮೆರಿಕ ಕೆಲಸ ಮಾಡ್ತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. SUCI ಕಮ್ಯುನಿಸ್ಟ್ ಪಕ್ಷ, ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಇಡೀ ದೇಶದಾದ್ಯಂತ ಇದೇ ಜನವರಿ 6ರಿಂದ ಜನವರಿ 12ರವರೆಗೆ ಒಂದು ವಾರಗಳ ಕಾಲ ಇಡೀ ದೇಶದಾದ್ಯಂತ ಎಲ್ಲ ಪ್ರಜಾತಂತ್ರ ಪ್ರೇಮಿ ಜನರು, ಶಾಂತಿ ಪ್ರಿಯ ಜನರು, ಸಾಮ್ರಾಜ್ಯಶಾಹಿಯನ್ನು ವಿರೋಧಿಸುವ ಜನರು ಒಂದುಗೂಡಿ ಬೀದಿಗಿಳಿಬೇಕು, ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ನೀಡಿದೆ. ಅದರ ಅಂಗವಾಗಿ ನಮ್ಮ ರಾಯಚೂರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ನಮ್ಮೆಲ್ಲ ಬೆಂಬಲಿಗರೊಂದಿಗೆ ಇವತ್ತು ಈ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅಮೆರಿಕಾದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಂಪ್ ಇತ್ತೀಚೆಗೆ ವೆನಿಜುವೆಲಾಕ್ಕೆ ನುಗ್ಗಿ ಅಲ್ಲಿ ಸಾಂವಿಧಾನಿಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರನ್ನ ರಾತ್ರೋರಾತ್ರಿ ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅಪಹರಣ ಮಾಡಿರತಕ್ಕಂಥ ರೀತಿ ಅತ್ಯಂತ ನಾಚಿಕೆಗೇಡಿದ್ದು. ಇವತ್ತು ಬೀದಿಗಳಲ್ಲಿ ಇರೋ ರೌಡಿಗಳ ತರ ಇವತ್ತು ಅಮೆರಿಕಾದ ಸಾಮ್ರಾಜ್ಯಶಾಹಿಗಳೇನು ವರ್ತನೆ ಮಾಡ್ತಾ ಇದ್ದಾರೆ, ಇದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಇವತ್ತು ಅಂತಾರಾಷ್ಟ್ರೀಯ ಒಂದು ಕಾನೂನು, ಶಾಂತಿ, ಒಂದು ಸೌಹಾರ್ದತೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಅಮೆರಿಕ ಸಾಮ್ರಾಜ್ಯಶಾಹಿಗಳು ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದೇ ಮೊದಲಲ್ಲ. ಈಗಾಗಲೇ ಹಿಂದೆ ಅನೇಕ ಉದಾಹರಣೆಗಳಿದೆ. ಆದ್ದರಿಂದ ನಾವು ಇವತ್ತು ಈ ಒಂದು ಅಮೆರಿಕ ಸಾಮ್ರಾಜ್ಯಶಾಹಿಯ ಮಿಲಿಟರಿ ದಾಳಿಯನ್ನು ವಿರೋಧಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಜಿಲ್ಲಾ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಿಲ್ಲಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಕಮಲ್ ಚಂದ್ರಸ್ ಅವರು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಪಕ್ಷದ ಕಾರ್ಯದರ್ಶಿಗಳಾದ ಡಾಕ್ಟರ್ ಚಂದ್ರ ಗಿರೀಶ್, ಪಕ್ಷದ ಸದಸ್ಯರಾದ ಅಣ್ಣಪ್ಪ, ಪ್ರಮೋದ್ ಮಲ್ಲನಗೌಡ, ಹಯ್ಯಾಳಪ್ಪ, ಬಸವರಾಜ್, ವೀರೇಶ್, ಬೆಂಬಲಿಗರಾದ ವೀರಭದ್ರಯ್ಯ ಸ್ವಾಮಿ, ನರಸಪ್ಪ, ಮಹೇಂದ್ರ ಸಿಂಗ್, ವೀರಪ್ಪ ಪಾಟೀಲ್, ಮಹಂತೇಶ್, ಗೌಸ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು.